पूछे आप पूछे तो हमको ಸಮಾಧಾನ ಆಗಿದ್ದೀರಿ ಈಗ ಏನು ಸಂಧಾನ ಆಗಿದೆ ಯಾವ ರೀತಿ ತಾವು ಮುಂದಿನ ನಡೆ ನಿಮ್ದು ಅಂತ ನಮ್ದು ಏನಿಲ್ಲ ಅವ್ರು ಮೊನ್ನೆ ಬಂದಿದ್ದರು ಮನೆಗೆ ಅವತ್ತು ಅವ್ರಿಗೆ ನಾ 17ನೇ ತಾರೀಕು ತನಕ ಟೈಮ್ ಕೊಟ್ರಿ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡಿ ಹೇಳ್ತಾ ಅಂದಿದ್ದು ನಮ್ಮ ಕಾರ್ಯಕರ್ತ ಜೊತೆ ಎಲ್ಲರ ಸಂಗಡ ಮಾತಾಡೋದಾಗಿದೆ ಅವ್ರು ಎಲ್ಲರೂ ಏನಂದರು ನಾವು ನಾವು ಪಕ್ಷ ಕಾರ್ಯಕರ್ತರು ಇದ್ದೀವಿ ಪಕ್ಷದ ಕೆಲಸ ಮಾಡೋಣ ಏನೇ ಆಗಲಿ ಮುಂದಿನ ದಿನದಲ್ಲಿ ನಮ್ಗೆ ಲಾಸ್ಟ್ ಟೈಮ್ ಏನು ಆಗ್ಯದ ನಮ್ಮ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಹಿಂಗೆ ಆ ಕಡೆ ನೋಡೋದು ಅದು ಏನು ಭೀ ಆಗೋಲ್ಲ ಮುಂದೆ ನಾವು ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಸಿಗಬೇಕು ಮುಂದಿನ ದಿನದಲ್ಲಿ ನಾವು ಒಂದು ಭಾಜಪ ನಮ್ಮ ಒಂದು ಪಕ್ಷ ಕೆಲಸ ಮಾಡತ್ತೀವಿ ಪಕ್ಷ ಕೆಲಸ ಮಾಡಿದಾಗ ನಮ್ಗೆ ಅದೇ ರೆಸ್ಪೆಕ್ಟ್ ಸಿಗಬೇಕು ಆ ರೆಸ್ಪೆಕ್ಟ್ ಅವ್ರು ನಮಗೆ ಕಾಪಾಡ್ಕೊಂಡು ಹೋಗಿದಾಗ ಮಾತ್ರ ನಾವು ಮುಂದಿನ ದಿನ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ತೀವಿ ಅಂತ ನಮ್ಮ ಕಾರ್ಯಕರ್ತರು ಅಂದಿದ್ದಾರೆ ಒಂದು ಸಂದರ್ಶನ ತಗೊಳ್ಳೋ ಟೈಮಲ್ಲಿ ನೀವೇ ಹೇಳಿದ್ದೀರಿ ಏನಂತ ಯಾವುದೇ ಕಾರಣಕ್ಕೂ ಶರಣು ಸಲಗರ ಜೊತೆ ನಾನು ಕೈ ಜೋಡಿಸಲ್ಲ ಅಂತ ಹೇಳಿದ್ದೀರಿ ಆಯಿತು ಯಾವಾಗಲೂ ಅಂದಿಲ್ಲ ಯಾವಾಗ ಅಂದಿದ್ದಾಳೆ ತಮ್ಮದೇ ಅಂದರೆ ಇನ್ನು ಬಂದರೆ ಬೇರೆ ಪಾರ್ಟಿಯಿಂದ ಅದು ನೋಡೋಣ ಅಥವಾ ಬಿಜೆಪಿಯಲ್ಲೇ ಇದ್ಬಿಟ್ಟು ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ನೀವು ಹೇಳಿದ್ರಿ ಬಟ್ BJP ಟಿಕೆಟ್ ಆಕಾಂಕ್ಷಿ ಇದ್ದಂತ ಹೇಳಿದ ಅದು ಅವ್ರ ಜೊತೆ ನಾ ಯಾವ ಸಂದರ್ಶನ ತೋರಿಸ್ರಂಗೆ ನಾ ಎಲ್ಲೂ ಅಂದಿಲ್ಲ BJP ಆಕಾಂಕ್ಷಿ ಇದ್ದೀನಿ BJP ಟಿಕೆಟ್ ನನಗೆ ಸಿಗ್ತದೆ ಅಂತ ಹೇಳಿದ್ದು ನಾನು ಅಷ್ಟೇ सर आपके कार्यकर्ता ने सभा की थी जिसमें क्या है शरणु सरकार हटाओ बीजेपी बचाओ बोल के हमारे कार्यकर्ता ने BJP के कार्यकर्ता कार्यकर्ता था उसमें आपके भी जितने भी कार्यकर्ता उसमें लगभग थे तो उस वक्त शरणु सरकार ने कहा था कि वो कांग्रेस के कार्यकर्ता तो उस पर आपने गुस्सा किया था नाराज थे तो आखिर क्या वजह कि आज फिर आप दोनों मिलकर एक साथ काम करें नहीं उस दिन भी मैं बोला था शेणु सलगर जी जो कांग्रेस का कार्यकर्ता जो भारतीय जनता पक्ष के कार्यकर्ताओं को जो कांग्रेस के कार्यकर्ता बोल के बोले उनको कौन सा नज़र से देख के बोले मेरे को तो पता नहीं मैं उस दिन भी बोला था उनको जो भारतीय जनता पक्ष के कार्यकर्ताओं को वो ऐसा नको बोलो माफ़ी पूछना बोल के अभी अंदर हमारा वही बात हुआ उन्होंने जो भी हुआ अगर से हमारे कार्यकर्ता को बोले तो मैं माफ़ी मांगता हूँ हमारे भाजपा का कार्यकर्ता तो उसमें थोड़े अलग पार्टी के भी थे बोल के बोले उन्होंने ऐसा तो अभी आपके कार्यकर्ता से क्या मीटिंग में सर मीटिंग कुछ भी नहीं सबके सामने बातचीत हुआ हम भारतीय जनता पक्ष हमारे नरेंद्र मोदी भाई का काम देख के हमारे बम्बई साहब जो हमारे येडियुरप्पा साहब जो कर्नाटक में जो काम तरक्की के काम कर रहे हैं आने वाले दिनों में अगर से हमारे भारतीय जनता पक्ष को हम जिताए तो ही हम क्या है ना आगे हमारा गवर्नमेंट बना सकते और हमारा बसों कल्याण भी डेवलपमेंट होता हमारा फंड आता नहीं तो हम इधर ही एक ही रहना तो एक ही टिकट है उसमें 10 एस्पिरेंट रहते मैं भी एस्पिरेंट था उन्हें भी एस्पिरेंट थे हमारे गुंडरेड्डी साहब भी एस्पिरेंट थे सब लोग एस्पिरेंट है टिकट मिलना इक्को है अब किसको मिले तो भी हम लास्ट टाइम भी बाई इलेक्शन में भी हम 16 जने थे जब भी इनको टिकट मिले जब सब लोग मिलकर काम करें और अच्छा बहुमत से जीता है भारतीय जनता पक्ष का एक ही सिद्धांत क्या है बोले तो कितने लोग भी सामान्य से सामान्य कार्यकर्ता भी टिकट पूछ सकता किसको भी टिकट मिला तो उनके पीछे हम पूरा सपोर्ट लगा के सब लोग कार्यकर्ता लोग सपोर्ट करना बोल के भारतीय जनता पक्ष का सिद्धांत है वो सिद्धांत के ऊपर हम चला के आज हमारे इधर बसों कल्याण में हमारे बीजेपी का स्थान जीतने से बस कर्नाटक में हमारा गवर्नमेंट बना तो हमारे बसों कल्याण तरक्की होने के लिए फंड आता उधर से अगर से गवर्नमेंट ही नहीं बनाए तो हम तरक्की कहाँ से करेंगे पिछली बार ಬಹಿರಂಗವಾಗಿ ಕಾರ್ಯಕರ್ತರಲ್ಲಿ ಶರಣು ಸಲಗರ್ ಅವರು ಕ್ಷಮೆ ಕೇಳಿದ್ರೆ ಮಾತ್ರ ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ರಿ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೂ ಬಹಿರಂಗವಾಗಿ ಅಂತೂ ಇನ್ನೂ ಕ್ಷಮೆ ಕೇಳಿಲ್ಲ ಹೇಳ್ಯಾರ ಅವ್ರಿಗೆ ಒಳಗಡೆ ಎಲ್ಲರ ಮುಂದೆ ನಮ್ಮ ಕಾರ್ಯಕರ್ತರು ಇದನ್ನಂತ ಹೇಳ್ತೀವಿ ಹೆಂಗೆ ಕಾಂಗ್ರೆಸ್ ಪಕ್ಷದಿಂದ ತಮಗೆ ಏನಾದರೂ ಆಹ್ವಾನ ಬಂದಿತ್ತು ಸರ್ ಈಗ ಆಲ್ರೆಡಿ ಗುಂಡ್ರೆಡ್ಡಿ ಅವರು ಲತಾ ಆರ್ಗೋಡೆ ಅವರೆಲ್ಲ ಕಾಂಗ್ರೆಸ್ ಅವನ್ ಬಂದಿತ್ತು ನಾವು ಬರಲಿ ನಮ್ಮ ಪಕ್ಷದಾಗೆ ಇರ್ತೀವಿ ನಾವು ಏನೇ ಕೇಳಲಿ ನಮ್ಮ ಪಕ್ಷದಾಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೀವಿ ಈಗ ದಿಢೀರ್ ಚೇಂಜ್ ಆಗ್ಲಿಕ್ಕಂದ್ರೆ ಹೈಕಮಾಂಡ್ ಏನಾದರೂ ಅಂದ್ರೆ ಕೇಂದ್ರ ಸಚಿವರಾಗಲಿ ಅಥವಾ ವರಿಷ್ಠರಾಗಲಿ ಯಡಿಯೂರಪ್ಪ ಆಗಲಿ ತಮಗೆ ಏನಾದರೂ ಮನೋರ್ಥ 8 ದಿನದ ಕಂಟಿನ್ಯೂ ಫೋನ್ಗಳು ಹೊಂಟವು ನಮಗೆ ಯಾವಾಗ ಇವ್ರು ಬೈ ಎಲೆಕ್ಷನ್ದಾಗ ಇವರು ನಮ್ಮ ಮನೆಗೇನು ಬಂದು ಹೋಗಿದ್ದಾಗ ಅವಾಗೂ ಇವ್ರಿಗೆ ಆದೇಶ ಇತ್ತು ಎಲ್ಲರ ಮನೆಗೆ ಹೋಗ್ರಂತ ಅವ್ರು ನಮ್ಮ ಮನೆಗೂ ಬಂದಿದ್ದರು ರೆಡ್ಡಿ ಅವ್ರ ಮನೆಗೂ ಹೋಗಿದ್ರು ಇವ್ರೇನು ಕೆಲಸ ಅವ್ರು ಮಾಡಿದ್ದಾರೆ ನಾವು ಅವ್ರಿಗೆ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡಿ ನಾವು ಹೇಳ್ತಾ ಅಂತ ಹೇಳಿದ್ದೀವಿ ನಮ್ಮ ಕಾರ್ಯಕರ್ತರು ಸ್ವಲ್ಪ ಮಾತಾಡಿ ಎಲ್ಲ ಹೇಳಕ್ಕೆ ನಮ್ಗೆ ಟೈಮ್ ಆಗ್ಯದ ನಾವು ಲಾಸ್ಟ್ 1 ವೀಕ್ ಹಿಡಿದು ನಮ್ಗೆ ರಾಜ್ಯದಿಂದ ನಮ್ಗೆ ಸಿ ಟಿ ರವಿ ಅವ್ರು ಫೋನ್ ಹಚ್ಚಿದ್ರು ನಮ್ಮದು ರವಿಕುಮಾರ್ಜಿ ಅವ್ರು ಫೋನ್ ಹಚ್ಚಿದ್ರು ನಮ್ಮ ಅರುಣ್ ಬಿನ್ನಾಡಿ ಅವ್ರು ಫೋನ್ ಹಚ್ಚಿದ್ರು ಶಾಸಕ ಇವ್ರನ್ನೂ 4-5 ಸಾರಿ ಫೋನ್ ಹಚ್ಚಿದ್ರು ನಮಗೆ ಅದಲ್ಲದೆ ನಮ್ಮ ಜಗನ್ನಾಥ್ ಅವರು ನಮ್ಮ ಮಂಡಳಿ ಅವರು ಎಲ್ಲ ನಮ್ಮದೆಲ್ಲ ವೆಲ್ ವಿಷರ್ಸ್ ಎಲ್ಲರೂ ಅಮ್ಮದೇನಂದ್ರು ಬರ್ರಿ ಕೆಲಸ ಮಾಡೋಣ ನಾವು ಇದನ್ನು ನಾವು ನೊಂದಿದ್ದೀವಿ ಸ್ವಲ್ಪ ನಮಗೂ ಸ್ವಲ್ಪ ಸಮಾಧಾನ ನಮಗೂ ಟೈಮ್ ಯಾಕಂದ್ರೆ ನಾವು ಆಸ್ಪಿರೆಂಟ್ ಇದ್ದೀವಿ ನಮಗೆ ಟಿಕೆಟ್ ಸಿಗಬೇಕಂತ ಒಂದು ಆಸೆ ಇತ್ತು ಸಿಕ್ಕಿಲ್ಲ ನಮಗೂ ಸ್ವಲ್ಪ ಅಸಮಾಧಾನ ಇತ್ತು ಲೇಕಿನ್ ನಮ್ಮ ಕಾರ್ಯಕರ್ತರೆಲ್ಲ ಹುಮ್ಮಸ್ಸಿದೆ ಕೆಲಸ ಮಾಡ್ಲಕ್ಕಂತ ಈಗ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮನೆ ಕೂಡಿಸಿ ನಮ್ಮ ಮನೆ ಕೂಡ ತಪ್ಪಾಯ್ತದ ಅಲ್ಲೇ ನಾವು ಏನೇ ಮಾಡಲಿ ಎಲ್ಲೋ ಅಂತಲ್ಲಿ ಸಮಾಧಾನ ತೊಗೊಂಡು ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿನ ಗೆಲ್ಲಿಸೋಣ ಬರೋ ದಿನದಲ್ಲಿ ಕರ್ನಾಟಕದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಬರಬೇಕಂತ ನಮ್ಮ ಕಾರ್ಯಕರ್ತರದೊಂದು ಆಜ್ಞೆ ಮೇರೆಗೆ ನಾನು ಅದಕ್ಕೆ ಸಿದ್ಧಾಗಿ ಇದು ಕೈ ಜೋಡಿಸ್ಕೊಂಡಿದ್ದೀವಿ ಇವ್ರ ಜೊತೆ ಫೋಟೋ ವೈರಲ್ ಆದಮೇಲೆ ಸಲಗರ್ ಜೊತೆ ಅವ್ರ ಜೊತೆ ಫೋಟೋ ವೈರಲ್ ಆದಮೇಲೆ ಪ್ರದೀಪ್ ವಾತಾಡಿ ಅವರು ಡೀಲ್ ಮಾಡ್ಕೊಂಡಿದ್ರೆ ಆ ಥರ ಎಲ್ಲ ಒಂದು ರೂಮರ್ಸ್ ಹರಿದಾಡ್ತಾ ಇತ್ತು ಎಸ್ ಸರ್ ಅವ್ರಿಗೆ ಈಗೂ ಮತ್ತೆ ಅದೇ ಬರುತ್ತೆ ಪ್ರಶ್ನೆ ಅದೇ ಬರುತ್ತೆ ಸೊ ಅವ್ರಿಗೆ ಏನು ಉತ್ತರ ಕೊಡ್ಲಿಕ್ಕೆ ಬಯಸ್ತೀರಿ ನಾವು ಬಸವ ಕಲ್ಯಾಣ ಜನತೆಗೆ ನಮ್ದು ಆತ್ಮೀಯರಿಗೆ ಎಲ್ಲರೂ ನಮ್ಗೆ ಯಾರು ರೂಮರ್ಸ್ ಏನು ಹಾಕಿದ್ರೆ ಅವರೆಲ್ಲ ನಮ್ಮ ಆತ್ಮೀಯರೇ
ಅಂದರು ಅವ್ರಿಗೆ ದುಶ್ಮನ್ ಮೇ ಅಂತಂಬಲ್ಲ, ಎಲ್ಲ ನಮ್ಮ ಆತ್ಮೀಯರು, ಎಲ್ಲ ನನ್ನ ವೆಲ್ ವಿಷರ್ಸ್ ಇದ್ದಿದ್ದ ಕಡೆಯಿಂದ ನನಗೆ ಒಂದು ಟಿಕೆಟ್ ಸಿಗಲ್ ಬಟ್ಟಿಗೆ ಈಗ ಅವ್ರು ಏನೋ ನೋಂದಣಿ ಆಗಿ ಇವ್ರು ಬಂದು ಸಡನ್ದಾಗ ನಮ್ಮ ಮನೆಗೆ ಬಂದಿದ್ದಾಗ ಅವ್ರು ಶಾಲೆ ಹಾಕೋರು, ನಾವು ಭೀ ಅವ್ರಿಗೆ ಶಾಲೆ ಹಾಕ್ದೇವು. ಅವ್ರಿಗೆ ಒಂದು ತಕ್ಲೀಫಾಗಿ ಹಾಕ್ಯಾರ. ನಾವು ಇವತ್ತು ಎಲ್ಲರಿಗೆ ಹಾಕೋರಿಗೆ ಮತ್ತು ನಾಳೆ ಮುಂಜಾನೆ ಭೀ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರು ಅಂದರು, ನಮ್ಮದು ದಡ್ಬೇಕು ಯಾವುದೇ ಡೀಲ್ ಇಲ್ಲ, ಇಲ್ಲೇ ಕೈ ಕೊಡೋನು ಇಲ್ಲಾರ ತುಂಬೋನು ಇದ್ದೇವೆ, ಯಾವುದೇ ರೀತಿ ಡೀಲ್ ಇಲ್ಲ. ಇದು ಓನ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡಬೇಕು, ಒಂದು ನಮ್ಮ ಧರ್ಮಕ್ಕೆ ನಾವು ಸಪೋರ್ಟ್ ಮಾಡಬೇಕು, ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ಅದಕ್ಕೆ ನಾವು ಸಪೋರ್ಟ್ ಮಾಡ್ಕೊಂಡು ಬಸವ ಕಲ್ಯಾಣ್ ಕ್ಯಾಂಡಿಡೇಟ್ನು ಜಿತಾಯಿಸ್ಕೊಂಡು ಹೋಗಬೇಕು ಅಂತ ನಂದು ಒಂದು ಇಚ್ಛೆ, ನಮ್ಮ ಕಾರ್ಯಕರ್ತರ ಇಚ್ಛೆ ಮತ್ತು ನಮ್ಮ ಹೈಕಮಾಂಡ್ ಆಜ್ಞೆ ಮೇರೆಗೆ ನಾವು ಇವತ್ತು ಕುಂತಿದ್ದೀವಿ. ಅದೇ ತಮ್ಮ ಯಾವುದೇ ಡೀಲ್ ಇಲ್ಲ. ಏನಾರ ಡೌಟ್ ಇದ್ರೂ ನಾವು ಇವ್ರಿಗೆ ಕೇಳ್ಬೋದು. सर आप बीजेपी लीडर रहने के बावजूद भी आप कुमारस्वामी के पास जाके संजीव कुमार वाडेकर को आप टिकट की रिक्वेस्ट करें, तो ये कहाँ तक सही है? काम पे कुछ उसका कुछ यह है तो बताइए, मैं उसको मानता हूँ. चुप आने से ना अफवाह बहुत सारे आते हैं, उस बातों को आप लेके ऐसा ये बात करें तो मतलब नहीं होता. उसका कुछ तो भी छोटा सा कुछ तो भी ये बताए तो उसको मैं जवाब देता हूँ. ಈ ಸರಿ ನಿಮ್ಮ ಬೆಂಬಲಿಗರು ಮತ್ತೆ ನಿಮ್ದು ಬೆಂಬಲ ಶರಣು ಸಲಗರು ಇರುತ್ತೆ ಈ ಚುನಾವಣೆಗೆ. ಎಸ್ ಸರ್, 100% ಖಂಡಿತ ಇರ್ತದೆ. ನಮ್ಮ ಬೆಂಬಲಿಗರು ನಾನು ಅಂತಿಲ್ಲ, ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಎಲ್ಲರೂ. ನಾನು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು, ಇವರೆಲ್ಲ ನಾವೊಂದು ಐಡೆಂಟಿಫೈ ಆಗಿದೆ ಅಂತ ಒಂದು ಭಾರತೀಯ ಜನತಾ ಪಕ್ಷದಿಂದ ನಂದು ಐಡೆಂಟಿಫಿಕೇಷನ್ ಇದೆ. ನಾನು ನಮ್ಮ ಕಾರ್ಯಕರ್ತರು ಇವರೆಲ್ಲರೂ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು. ಇಷ್ಟೇನಾಯ್ತದ, ಈಗ ನಿಮ್ಮ ಮನೆಗೆ 4 ಮಂದಿ ಅಣ್ತಮ್ಮರನ್ನ ಒಬ್ಬ ನಿಮ್ಮ ಕಾಕಕ್ಕೆ ಪಸಂದ್ ಮಾಡ್ತಾರೆ, ಒಬ್ಬ ನಿಮಗೆ ಪಸಂದ್ ಮಾಡ್ತಾರೆ. ಹಂಗೆ ಅಷ್ಟೇ ಬೇರೆ ಬೇರೆ ಆಗ್ಯಾರ ಅಷ್ಟೇ. ಲೇಕಿನ್ ನಾವೆಲ್ಲರೂ ಇರೋದು ಒಂದೇ ಮನೆ. ಸರ್, ಭಗವಂತ ಖೂಬಾ ಅವರು ತಾವು ಸೇವೆಯಲ್ಲಿದೆ, ತಮಗೂ ಟಿಕೆಟ್ ಕೊಡಿಸ್ತೀನಿ ಅಂತ ಏನೋ ಒಂದು ಆಶ್ವಾಸನೆ ನೀಡಿದ್ರಂತೆ ತಮಗೂ ಗುಂಡ್ರೆಡ್ಡಿ ಅವ್ರಿಗೂ. ಇದು ಎಷ್ಟು ತನಕ ನಿಜ ಇದೆ ಸರ್? ಇದು ಅವ್ರು ಯಾರಿಗೂ ಹಂಗೆ ಆಶ್ವಾಸನೆ ಕೊಟ್ಟಿಲ್ಲ. ಕೆಲಸ ಮಾಡ್ಕೊತಿದ್ರು, ಯಾವಾಗ ಏನು ಸ್ಟಾರ್ ಇರ್ತದೆ ಎಲ್ಲ ನಾಯಕರು ಹೇಳೋದೇ. ಭಗವಂತ ಖೂಬಾ ಅವರೆಲ್ಲ ಎಲ್ಲರೂ ಅಂತಾರೆ ಪಾರ್ಟಿ ಅವ್ರು ಯಾಕಂತಾರೆ ಅಂದ್ರೆ ಪಕ್ಷಕ್ಕೆ ಒಂದು ಸಂಘಟನೆ ಬರಬೇಕು, ಒಂದು ಪಕ್ಷ ಒಂದು ಮಜಬೂತ್ ಆಗ್ಬೇಕಂತ ಎಲ್ಲರಿಗೂ ಅವರು ಟಿಕೆಟ್ ಇಸ್ಕೊಡ್ತಂತ ಅವ್ರು ಯಾರಿಗೆ ಏನಂದಿಲ್ಲ. ಎಲ್ಲರೂ ಕೆಲಸ ಮಾಡಿರಿ, ಯಾರ್ದೇನು ಸ್ಟಾರ್ ಯಾವಾಗ ಇರ್ತದೆ ಏನಾಯ್ತದ ಅಷ್ಟೇ ಹೇಳ್ತಾರೆ. ಲೇಕಿನ್ ಯಾರ ನಾಯಕರು ಟಿಕೆಟ್ ಸಿಗತ್ತನ ಯಾರನ್ನೂ ಆಶ್ವಾಸನೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಟೇಜ್ ಪ್ರೋಗ್ರಾಮ್ದಾಗ ಮನ್ನ ಅತೃಪ್ತ ಆತ್ಮಗಳು ಹುಳಿಯಿಂದ ಕೆಲಸ ಮಾಡ್ತಾರೆ ಅಂತೇಳಿ ಭಗವಂತ ಖೂಬಾ ಅವರು ವ್ಯಕ್ತಪಟ್ಟರು ಸರ್. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಆ ಕಾರ್ಯಕ್ರಮ ನಾನು ಇದ್ದಿಲ್ಲ, ಅದು ಇನ್ನ ತನಕ ಸ್ಪೀಚ್ ಕೇಳಿಲ್ಲ, ನನಗೆ ಅದು ಬಗ್ಗೆ ಗೊತ್ತಿಲ್ಲ. सर जिस वक्त बीजेपी के टिकट शरण सरकार को अलर्ट हो गया, उसके बाद आपने और गुंडागर्दी में प्रेस मीटिंग की थी, तो उस वक्त आपने बीजेपी के सिद्धांत को लेकर कई बातें की थी, कई आरोप लगाए थे. फिर आज क्या हो गया सर कि आप उसी बीजेपी के सिद्धांत को फिर फॉलो कर रहे हैं? सब बीजेपी जब के टिकट आपको नहीं मिला था तो बीजेपी खराब थी, अब टिकट उनको मिला है, फिर आप वापस सपोर्ट कर रहे हैं, तो फिर अब सिद्धांत कैसा है? तो एक ही टाइम में दो कैसा? सुनिए, उस दिन भी मैं क्या बोला था, आज भी वही बात पे हूँ. मैं बीजेपी का सिद्धांत मैं उस देखो साहब ना, हम भी टिकट पूछे, हम तकरीबन 1.5 साल से, तकरीबन मैं 2014 से मेहनत करते हुए आ रहा हूँ, टिकट नहीं मिला, तकलीफ़ हुआ, मैं बोला. ऐसा बहुत सारे लोग टिकट पार्टी छोड़ के भी गए. जब जिसको तकलीफ़ हुआ तो बोलते हैं, वो बात जायज़ है. कि बीजेपी का जो सिद्धांत है हमारे देश भर में, आज वो हर एक स्टेट में, आज देश में सबसे बड़ा पार्टी, वर्ल्ड में सबसे बड़ा पार्टी हो तो बीजेपी है. उसका सिद्धांत एक खैर रहने के बाद ही तो ना सब लोग हम कार्यकर्ता है. आज के तारीख में मेरे को कांग्रेस से आया, बुलावा आया, लेकिन मैं नहीं गया. मतलब हमारे पक्ष के ऊपर हमारे अभिमान है, हमारे कार्यकर्ताओं का उसके ऊपर अभिमान है, वो पार्टी को हम लेके चलना है. उस टाइम में मैं तकलीफ में कुछ बोले तो भी बोला होगा, मेरे को पता नहीं. ಸರ್, ತಾವು ಈ ಡಿಸೈನ್ ತೋರಕ್ಕೆ ಸ್ವಲ್ಪ ಲೇಟ್ ಮಾಡಿದ್ರಿ ಅನಿಸ್ತಲ್ರಿ? ಯಾಕಂದ್ರೆ ತಮ್ಮ ಖಾಸ್ ಕಾರ್ಯಕರ್ತರು ಸ್ವಲ್ಪ ಜನ ಕಾಂಗ್ರೆಸ್ ಹೋಗಿದ್ದಾರೆ ಅಂತ ಅನ್ಕೊಳ್ತೀವಿ. ಹೋಗಿದ್ದಾರೆ ಸರ್, ಅದನ್ನ ನಾವು ಒಪ್ಕೋತೀನಿ. ನಾ ಲೇಟ್ ಮಾಡಿದ, ಲೇಕಿನ್ ಸ್ವಲ್ಪ ಎಲ್ಲರಿಗೆ ಸಮಾಧಾನ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರು ಕರ್ಕೊಂಡು ಬರ್ಲಿಕ್ಕೆ ನಂಗೆ ಸ್ವಲ್ಪ ಲೇಟ್ ಆಗಿತ್ತು. ಅವ್ರಿಗೂ ಹೋಗಬೇಡ ಅಂತ ಹೇಳಿದ. ಕಿನ್ ಅವರಿಗೆಲ್ಲ ನನ್ನ ಮೇಲೆ ಟಿಕೆಟ್ ಸಿಗಲ್ ಬಟ್ಟಿಗೆ ಅವ್ರಿಗೆ ಸ್ವಲ್ಪ ಸಿಟ್ಟಿತ್ತು, ಅವ್ರು ಹೋಗಿದ್ದಾರೆ, ಭಾಳಷ್ಟು ಮಂದಿ ಹೋಗಿದ್ದಾರೆ. ಅವರಿಗೆಲ್ಲ ಮತ್ತೆ ರಿಟರ್ನ್ ಕರ್ಕೊಂಡು ಬರೋ ಪ್ರಯತ್ನ ನಾನು ಮಾಡ್ತೀನಿ. ಬಹಿರಂಗವಾಗಿ ಪ್ರಚಾರದಲ್ಲಿ ತಾವು ಕಾಣಿಸ್ಕೊಳ್ತೀರಾ ಸರ್ ಈಗ? 100% ಈಗ ಬಹಿರಂಗವಾಗಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಬಹಿರಂಗವಾಗಿ ಕಾಣಿಸ್ಕೊಂಡು ಕಾಣಿಸ್ಕೊಳ್ತೀರಾ ಹೇಗೆ? 100% ನಾವು ಬಹಿರಂಗವಾಗಿ ಪಾರ್ಟಿ ಪ್ರಚಾರ ಮಾಡ್ತೀವಿ. आप और गुंडू रेड्डी दोनों हमेशा जो भी काम करते थे मिलके करते थे. अब वो लोग गुंडू रेड्डी जो है कांग्रेस चले गए, फिर अब बीजेपी, तो दोनों का क्या काम में फर्क रहेगा? सब क्या करें तो भी हम दिल से एक जगह बैठे, एक भाईचारे में. उन्होंने हमारे भाई है, हम उनके भाई है, हम सब लोग एक ही है. लेकिन किनका उनका विचारधारा अलग अलग है. अब उन्होंने उधर एक जाना उनका फैसला है सब, मैं इधर रहना मेरा फैसला है. उन्होंने मेरे को आओ बोल के फोर्स नहीं करे, मैं उनको एक रुको बोल के, मैं किनका उनका विचारधारा अलग अलग रहता है, वो किनका उनका मर्जी अलग अलग रहता है. क्योंकि किनको कौन सा रास्ते में जाना वो रास्ते में जाते होता है. लेकिन उनको मेरे को कोई भी मतभेद नहीं है, कुछ भी नहीं है. उन्होंने बोले भाई साहब आपको उधर रहना है तो आराम से रह जाओ बोल के, मैं आपको किधर जाना है उधर जाओ. हमारे बीच में कोई मतभेद नहीं है. ಪಕ್ಷದಲ್ಲಿ ಏನಾದರೂ MLC ಥರ ಏನಾದರೂ ಕೇಳಿದ್ರೆ ಸರ್ ಶಾಸಕರು? ಏನು ಕೇಳಿಲ್ಲ. ನಮ್ಮ ಓನ್ಲಿ ಪಕ್ಷ ಸಂಘಟನೆ ಮಾಡೋದು, ನಮ್ಮ ಕಾರ್ಯಕರ್ತರಿಗೆ ಚಲೋ ನೋಡ್ಕೊಂಡು ಹೋಗಬೇಕು. ನಮ್ಮ ಕಾರ್ಯಕರ್ತರಿಗೆ ಮುಂದಿನ ದಿನದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಸಮಾನ ಏನು ರೆಸ್ಪೆಕ್ಟ್ ಸಿಗ್ತದೆ, ಅದೇ ರೆಸ್ಪೆಕ್ಟ್ ನಮ್ಮ ಕಾರ್ಯಕರ್ತರಿಗೆ ಸಿಗಬೇಕು. ಮತ್ತು ನಿಮ್ಮ ಎಲ್ಲ ಕಾರ್ಯಕರ್ತರಿಗೆ ಸಮಾನ ಕೆಲಸ ಕೊಡಬೇಕು. ಮುಂದಿನ ದಿನದಲ್ಲಿ ಯಾವುದೇ ಪದಾಧಿಕಾರಿಗಳಾಗಲಿ, ಯಾವುದೇ ಹುದ್ದೆಗಳಾಗಲಿ,
ನಮ್ಮ ಕಾರ್ಯಕರ್ತರಿಗೆ ಸಮಾನ ಕೊಡಬೇಕು ಅಂತ ಕೇಳಿದ್ದೀವಿ ಅಷ್ಟೇ. ನಿಮ್ಮ ಕಾರ್ಯಕರ್ತರು ಸರ್ ನಿಮ್ಮ ಸಲುವಾಗಿ ಅವರಿಗೆ ಸ್ವಲ್ಪ ವಿರೋಧ ವ್ಯಕ್ತ ಮಾಡಿದ್ರು. ಸೊ ಅವರು ಒಪ್ಕೋತಾರ ಅನ್ಸುತ್ತೆ ಸರ್. ಈಗ ಶರಣು ಸಲಗರ್ ಅವರು ನಿಮ್ಮ ಕಾರ್ಯಕರ್ತರಿಗೆ ಅವ್ರು ಒಪ್ಕೋತಾರ ಅನ್ಸುತ್ತೆ. ಈಗ ನೀವು ಹೇಳಿದ್ರಲ್ಲ ಸರ್, ಈಗ ನೀವು ಡಿಲೇ ಮಾಡಿದ್ರಂತ. ಇಷ್ಟು ದಿನ ಡಿಲೇ ಮಾಡಿದ್ದು ಯಾಕಂದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸಮಾಧಾನ ಪಡಿಸ್ಲಿಕ್ಕೆ ಇಷ್ಟು ದಿನ ಡಿಲೇ ಆಗಿದೆ. ಇಲ್ದೀಗ ನಾವು 17 ದಿನ ಅವರು ನಾಮಿನೇಷನ್ಗೆ ನಾವು ಹೋಗಬೇಕಾಗಿತ್ತು. ಲೇಕಿನ್ ನಮ್ಮ ಅವಾಗೂ ನಮ್ಮ ಕಾರ್ಯಕರ್ತರ ಮೈಂಡ್ಸೆಟ್ ಇದ್ದಿಲ್ಲ ನಾವು ಹೋಗ್ಬೇಕಂತ. ಅಲ್ಲ ನಾವು ಹೋಗಿಲ್ಲ, ಅವ್ರು ನಾಮಿನೇಷನ್ಗೆ ಹೋಗಿದ್ದಿಲ್ಲ. ಈಗ ಅವರಿಗೆಲ್ಲ ಸಮಾಧಾನ ಮಾಡೋಕ್ಕೆ ಇಷ್ಟು ದಿನ ಟೈಮ್ ಹಿಡಿತು. ಈಗೆಲ್ಲ ಓಕೆ ಅಂದಿದ್ದಾರೆ. ಓಕೆ ಅಂದಮೇಲೆ ನಾವು ಅದು ನಿರ್ಣಯ ತೊಗೊಂಡಿದ್ದೀವಿ. ಇತ್ತೀಚಿನ ರಾಜಕೀಯ ಚಟುವಟಿಕೆ ನೋಡ್ರೆ ನಮಗೆ ದಾರಿ ತಪ್ಪಿಸೋದಕ್ಕೆ ಭಗವಂತ ಪವಾರ್ ಅಂತ ಅನಿಸ್ತದೆ ಸರ್. ಇದೆಲ್ಲಕ್ಕ ದೊಡ್ಡ ತಪ್ಪು ಮಿಸ್ಟೇಕ್ ಮಾತಾಡಿದ್ರೆ ಆ ಮಾತು ವಾಪಸ್ ತಗೋರಿ. ಯಾರ್ಯಾರಿಗೆ ದಾರಿ ತಪ್ಪಿಸಲ್ಲ, ಯಾರ್ದವ್ರಿಗೆ ಎಲ್ಲರಿಗೂ ಒಬ್ರದೊಬ್ರಿಗೆ ಆದರ್ಶ ಇರ್ತಾರೆ, ಯಾರ್ಯಾರಿಗೆ ದಾರಿ ತಪ್ಪಿಸಲ್ಲ. ನೀವು ಅದು ಇಲ್ಲದೊಂದು ಕ್ರಿಯೇಟ್ ಮಾಡಿ ಬೇರೆಯವ್ರು ಬಾರ್ದಾಗ ಇದು ಮಾಡಬೇಡ್ರಿ. ಅವರೊಂದು ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅರ, ಅವ್ರದ್ದು ಉದ್ದೇಶ ಏನಿರ್ತದೆ ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣದಲ್ಲಿ ಪೂರ ಬೀದರ್ ಜಿಲ್ಲೆಯಲ್ಲಿ ಹೂವು ಆಡಿಸ್ಬೇಕಂತ ಅವ್ರು ಇರ್ತದೆ. ದಾರಿ ತಪ್ಪಿಸೋದ್ರಿಂದ ಅವ್ರಿಗೇನು ಫಾಯ್ದಾ? ದಾರಿ ತಪ್ಪಿಸೋದ್ರಿಂದ ಅವ್ರಿಗೇನು ಫಾಯ್ದಾ ಅದ? ಸುಳ್ಳು ಅನ್ನೆಸರಿ ಅನ್ವಾಂಟೆಡ್ ನೀವು ಕ್ರಿಯೇಟ್ ಮಾಡ್ಕೊಂಡು ಏನು ಭೀ ಅನ್ಬೇಡ್ರಿ. ಅವ್ರು ನಮ್ಗೆ ಆದರ್ಶರ, ನಮ್ಮದು ಸಂಸದವ್ರು ಅವ್ರಿಗೆ ಭಾಳ ರೆಸ್ಪೆಕ್ಟ್ ಮಾಡ್ತೀವಿ. ನಮಗೆ ಎಲ್ಲ ಒಂದು ಗರ್ವ ಪಡೋದು ಏನಂದ್ರು, ಅವರು ಇವತ್ತಿನ ತಾರೀಖದಲ್ಲಿ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ನಮ್ಮ ಬಸವ ಬೀದರ್ ಡಿಸ್ಟಿಕ್ ಸಿಕ್ಕ್ಯದ, ನಾವೆಲ್ಲ ಗರ್ವ ಪಡೋಂಥ ಮಾತದ. ಏನಂದ್ರೆ ಅಣ್ಣಾಜಿ, ಅಂಥ ಗರ್ವ ಪಡೋ ವ್ಯಕ್ತಿ ಮೇಲೆ ನಾವು ಅವ್ರಿಗೆ ಸುಮ್ಮನೆ ಲಾಂಛನ ಹಚ್ಚಿ ನೀವು ಅದು ಕರೆಕ್ಟ್ ಅಲ್ಲ, ತಪ್ಪೈತೆ ಅದು ಮಾತು. बीजेपी से और कांग्रेस से दोनों तरफ से कह रहे हैं कि बीजेपी वाले कह रहे हैं कि कांग्रेस इस बार जीरो है और कांग्रेस वाले कह रहे हैं कि बीजेपी इस बार जीरो है. तो आपको क्या लगता है इस तरह? बिंदु रेड्डी आपके साथ है, उन्होंने कह रहे हैं कि बीजेपी इस बार बीदर में टोटली 0 सीट रहेगी और शरणु सरकार कह रहे हैं कांग्रेस जीरो रहेगी. तो इसमें आपको क्या लगता है सर कि बीजेपी का स्टेटमेंट सही है क्या कांग्रेस का स्टेटमेंट सही है? सर ये आने वाले दिनों में 13 तारीख को जो रिजल्ट आता है उस दिन आप देख लीजिए. ये हम कितना बोले तो अफवाह बोले जैसा होता, परफेक्ट रिजल्ट आपको उसी दिन मिलता आपको. हम भारतीय जनता पक्ष के कार्यकर्ता इतना मौजूद है, हम 100% 6 के 6 जीता के लेके आने का हमारे पास तमन्ना है और जीता के लेके आएंगे. बाई चांस इक्का दुक्का गए तो नहीं बोल सकते कि मैक्सिमम सीट हम लेके आएंगे बीदर जिला में. अभी आप जो सपोर्ट कर रहे हैं इसका कुछ कंडीशनल है कि अनकंडीशनल है? कोई कंडीशनल सर, अनकंडीशनल है. मैं उसलिए मैं क्या पूछ रहा हूँ, सामने कुछ भी रहे तो कल सवेरे फेसबुक में आने से पहले अभी पूछ लीजिए. फिर कल सवेरे सुटकेस इनका हमारे बीच में सुटकेस दिखाएंगे, वो ठीक नहीं रहता. मैं हमारे पूरे भाई फेसबुक के भाइयों को भी सब लोगों को रिक्वेस्ट कर रहा हूँ, सब लोग भाई हमारे ये बसव कल्याण के लोग ये हमारे भाई लोग ये, उन लोगों से रिक्वेस्ट कर रहा हूँ. मैं ओनली पार्टी अभिमान से हमारे मोदी साहब को और हम बम्बई साहब को देख के हमारे को आने वाले दिनों में सरकार बनाने के लिए, सरकार बनाने नहीं रेडीमेड फेसबुक में आ जाता सुटकेस फेसबुक में आ जाता सुटकेस ऐसा. इसलिए मैं ओनली हमारे सरकार बनाने के लिए जनता पक्ष पार्टी को जिताने के लिए मैं काम कर रहा हूँ सर, दूसरा कोई कंडीशन नहीं है.